ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. ಆಸ್ತಿಕ ಭಕ್ತರಿಗೆಲ್ಲ ಅಭಿವಂದನೆಗಳು ಮತ್ತು ಅಭಿನಂದನೆಗಳು. ಇವತ್ತಿನ ದಿವಸ ನಾವು ಒಂದು ವಿಶೇಷವಾದಂಥ ಮತ್ತು ಸಂತೋಷವಾದಂಥ ವಿಷಯವನ್ನು ನಿಮ್ಮ ಮುಂದೆ ತರ್ತಾ ಇದ್ದೇವೆ. ಏನು ಕೇಳಿದರೆ, ಸಂಘೌ ಶಕ್ತಿ ಕಲವುಯಿಗೆ ಅನ್ನುವಂತಹ ಮಾತಿನಂತೆ ಈ ಕಲಿಯುಗದಲ್ಲಿ ಸಂಘಟನೆಯಿಂದ ಅಥವಾ ಸಂಘದಿಂದ ಹೆಚ್ಚಿನದಂತಹ ಶಕ್ತಿ ಇರ್ತದೆ. ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ಮತ್ತು ಬೇರೆ ಬೇರೆ ರೀತಿಯಾದಂಥ ವಿಪ್ರೋತ್ತಮರು ಒಬ್ಬರೇ ಏನೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದೋ ಆ ಕಾರ್ಯಗಳು ಈಗಿನ ಕಲಿಯುಗದಲ್ಲಿ ಒಬ್ಬರೇ ಮಾಡುವಂಥದ್ದು ಬಹಳ ಕಷ್ಟ ಅನ್ನುವಂಥ ಉದ್ದೇಶದಿಂದ ನಾವೊಂದು ಸಮೂಹ ಸಂಸ್ಥೆಯನ್ನು ಮಾಡಿಕೊಂಡು ಆ ಸಮೂಹ ಸಂಸ್ಥೆಯ ಮೂಲಕವಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಮತ್ತು ಶೈಕ್ಷಣಿಕ ಮತ್ತು ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನೆಲ್ಲ ಮಾಡಬೇಕು ಅನ್ನುವಂಥ ಒಂದು ಧ್ಯೇಯೋದ್ದೇಶವನ್ನು ಇಟ್ಕೊಂಡು ಒಂದು ಸಂಸ್ಥೆಯನ್ನು ಹುಟ್ಟುಹಾಕ್ತಾ ಇದ್ದೇವೆ. ಆ ಸಂಸ್ಥೆಗೆ ಸಮಯಾಚಾರ ಅನ್ನುವಂತಹ ಶೀರ್ಷಿಕೆಯನ್ನು ಇಟ್ಕೊಂಡು ಅಥವಾ ಸಮಯಾಚಾರ ಅನ್ನುವಂಥ ಒಂದು ಹೆಸರನ್ನು ನಿಗದಿ ಮಾಡಿ ಆ ಹೆಸರಿನ ಅಡಿಯಲ್ಲಿ ಸಮೂಹ ಸಂಸ್ಥೆಗಳನ್ನೆಲ್ಲ ಬೇರೆ ಬೇರೆ ರೀತಿಯಾದಂತಹ ಉದ್ದೇಶಗಳನ್ನೆಲ್ಲ ಇಟ್ಕೊಂಡು ಈ ಕಾರ್ಯಕ್ರಮವನ್ನು ನಡೆಸಬೇಕು ಅಂಥೇಳಿ ಇದ್ದೀವಿ. ಈ ಸಮೂಹ ಸಂಸ್ಥೆಯಲ್ಲಿ ವೈದಿಕರು ಮತ್ತು ಬೇಕಾದಂತಹ ಕೇರಳೀಯ ಜ್ಯೋತಿಷ್ಯರು ಮತ್ತು ದೈವಜ್ಞರು, ಬೇರೆ ಬೇರೆ ರೀತಿಯಾದಂತಹ ಶಿಲ್ಪಶಾಸ್ತ್ರದಲ್ಲಿ ನಿಪುಣರಾದಂತಹ ಸ್ಥಪತಿಗಳು ಎಲ್ಲರೂ ಕೂಡ ಒಂದೇ ಸಂಸ್ಥೆಯ ಅಡಿಯಲ್ಲಿ ಒಗ್ಗೂಡಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಈ ಸಂಸ್ಥೆಯನ್ನು ನಾವು ಸಾಮಾಜಿಕವಾಗಿ ಪ್ರಕಟಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ಬೇಕಾದಂತಹ ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಕೊಡಬೇಕು ಅಂಥೇಳಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ.